ನಮಸ್ತೆ. ನನ್ನ ಹೆಸರು ಧೀರಜ್ ಪಿ ಅಂತ. ನಾನು ಶ್ರೀ ಗುರುಕೃಪಾ ಹೈಸ್ಕೂಲ್ ಗಿರಿಯಾಪುರದಲ್ಲಿ ಓದಿದ್ದು. ನಾನು 625ಕ್ಕೆ 619 ಅಂಕನ ಪಡ್ಕೊಂಡಿದ್ದೀನಿ. ಹಿಂದಿ ಔಟ್ ಆಫ್ ಔಟ್ ಆಗಿದೆ, ಕನ್ನಡ 124, ಇಂಗ್ಲೀಷ್ 99, ಮ್ಯಾಥ್ಸ್ 99, ಸೋಷಿಯಲ್ 98, ಸೈನ್ಸ್ 99 ಸ್ಕೋರ್ ಆಗಿದೆ ನಂದು. ಇಷ್ಟು ಅಂಕನ ಪಡ್ಕೊಳೋದಕ್ಕೆ ಸಾಧ್ಯ ಆಗಿದ್ದು ನನ್ನ ಶಾಲಾ ಆಡಳಿತ ಮಂಡಳಿ, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ನನ್ನ ಶಿಕ್ಷಕರಿಂದ. ಅವರು ಕೊಟ್ಟಂತಹ ಸಪೋರ್ಟ್ ಮತ್ತು ಗೈಡ್ಲೈನ್ಸಿಂದನೇ ನಾನು ಇಷ್ಟೊಳ್ಳೆ ಅಂಕನ ಪಡ್ಕೊಳೋದಕ್ಕೆ ಸಾಧ್ಯ ಆಯಿತು. ಅವರು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ನಮಗೆ ಡಿಸೆಂಬರಿಂದನೇ ನೈಟ್ ಕ್ಲಾಸ್ಗಳು ಸ್ಟಾರ್ಟ್ ಆಯಿತು. ಸಂಜೆ 6 ಗಂಟೆಯಿಂದ 10:30ವರೆಗೂ ಟೀಚರ್ಸೇ ಕೂತು ಓದಿಸೋರು. ಮತ್ತು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ 7 ಗಂಟೆವರೆಗೂ ಓದಿಸೋರು. ಮತ್ತು ನಮಗೆ ಬೆಳಗ್ಗೆ 9:30ಇಂದನೇ ಕ್ಲಾಸಸ್ ಸ್ಟಾರ್ಟ್ ಆಗೋದು. ನೈಟ್ ಕ್ಲಾಸ್ಗಳಲ್ಲಿ ನಮಗೇನು ಡೌಟ್ ಇರುತ್ತೆ ಆ ಟಾಪಿಕನ್ನು ಮತ್ತೊಂದು ಸರಿ ಮಾಡೋರು. ನೈಟ್ ಕ್ಲಾಸಲ್ಲಿ ಓದಿಸಿದ್ದನ್ನು ಮತ್ತೆ ಮಾರ್ನಿಂಗ್ ಸೆಷನ್ನಲ್ಲಿ UTಗಳನ್ನು ಮಾಡೋರು. ಮತ್ತು ಪ್ರಿಪ್ರೇಟ್ರಿಗಳನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರಿಂದ ನಮಗೆ ಯಾವುದೇ ರೀತಿ ಬೋರ್ಡ್ ಎಕ್ಸಾಮ್ಗೆ ಭಯ ಅನ್ನೋದು ಆಗಲಿಲ್ಲ. ತುಂಬ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿಸಿದ್ರು ನಮಗೆ. ODS ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಟೀಚರ್ಸ್ ಗ್ರೂಪ್ಗಳಲ್ಲಿ ಬಂದಂತಹ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮತ್ತು ಏನು ಎಕ್ಸ್ಟ್ರಾ ಸೋರ್ಸ್ಗಳೆಲ್ಲ ಬಂದಿದ್ವು ಅದನ್ನೆಲ್ಲ ನಮಗೆ ಸಾಲ್ವ್ ಮಾಡಿಸಿದ್ರು. ಅದರಿಂದ ನಮಗೆ ಪೇಪರ್ ಯಾವ ರೀತಿ ಬರುತ್ತೆ ಅನ್ನೋವಂಥದ್ದೊಂದು ಐಡಿಯಾ ಸಿಕ್ಕಿತ್ತು. ಮತ್ತು ಬೋರ್ಡಿಂದ ಬಿಟ್ಟಂತಹ ಪೇಪರ್ಸ್ಗಳಿಂದನೂ ಕೂಡ ನಮಗೆ ಹೆಲ್ಪ್ ಆಯಿತು. ನಮ್ಮ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರನ್ನೆಲ್ಲ ಕರೆಸ್ಬಿಟ್ಟು ಯಾವ ರೀತಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಅನ್ನೋದನ್ನು ಫಂಕ್ಷನನ್ನು ಮಾಡಿದರು. ಅಲ್ಲೂ ನಾವು ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಹೇಗೆ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಎಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದರು. ಯಾವ ಟಾಪಿಕ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಓದೋ ಮಕ್ಕಳದ್ದು ಎಲ್ಲಿ ಸ್ಕೋರ್ ಕಡಿಮೆ ಆಗುತ್ತೆ, ಯಾವ ಟಾಪಿಕ್ಕು, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಮತ್ತು ನಮಗೆ ಟೀಚರ್ಸು ಎಷ್ಟೊತ್ತಿನಲ್ಲೇ ಡೌಟ್ ಕೇಳಿದ್ರು ಏನೋ ಅಂದ್ಕೊಂಡಿದ್ದೀರಾ ನಮ್ಮ ಡೌಟನ್ನು ಕ್ಲಿಯರ್ ಮಾಡ್ತಾಯಿದ್ರು. ಯಾವುದೇ ಸಮಯದಲ್ಲಿ ಕೇಳ್ತಿದ್ವಿ ನಾವು. ನೈಟ್ ಕ್ಲಾಸ್ ಮುಗಿದ್ಮೇಲೆ 10:30 ಆದಮೇಲೂ ಕೇಳಿದಾಗಲೂ ಅವ್ರು ಏನೋ ಅಂದ್ಕೊಳ್ತಾ ಇರಲಿಲ್ಲ. ಈ ರೀತಿ ಸಪೋರ್ಟ್ ಮಾಡಿದ್ರಿಂದನೇ ನಾವು ಇಷ್ಟೊಳ್ಳೆ ಅಂಕ ಪಡ್ಕೊಳೋದಕ್ಕಾಯಿತು. ಮತ್ತು ನಮಗೆ ಮ್ಯಾನೇಜ್ಮೆಂಟ್ ಮೆಂಬರ್ಸ್ಗಳು ಕೂಡ ಬಂದು ಯಾವ ರೀತಿ ನಡೀತಾ ಇದೆ ಸ್ಟಡೀಸ್ ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ತಾ ಇದ್ರು. ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನಮ್ಮನ್ನು ತುಂಬ ಕೇರ್ ಮಾಡಿಕೊಂಡು ನೋಡಿಕೊಂಡ್ರು. ಹುಷಾರಿಲ್ದಂಗೆ ಆದಾಗ ಅವರೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಟ್ರೀಟ್ ಮಾಡಿಸೋದು, ತುಂಬ ಚೆನ್ನಾಗಿ ನೋಡಿಕೊಂಡ್ರು.